ಅಧ್ಯಯನ ವಿಭಾಗ ಇವತ್ತು ಪ್ರೊಫೆಸರ್ BK ದಿವಸಮಾನ ದತ್ತಿ ಉಪನ್ಯಾಸ ಪ್ರಥಮ ದತ್ತಿ ಉಪನ್ಯಾಸ ಇವತ್ತು ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಮಾನ್ರೆ, ನಾನು ಮುಖ್ಯ ಅತಿಥಿಯಾಗಿ ಏನ್ ಮಾತಾಡಬೇಕು ನನಗೂ ಯೋಚನೆ. ಯಾಕಂತಂದ್ರೆ ನಾನು ಡಾಕ್ಟರ್ನೂ ಅಲ್ಲ, ಪ್ರೊಫೆಸರ್ನೂ ಅಲ್ಲ. ಮೇಡಮ್ ಹೇಳಿದ್ರು ಅನುಭವದ ಡಾಕ್ಟರ್ ಬೇರೆ, ಸೋಷಿಯಲ್ ಡಾಕ್ಟರ್, ಸಮಾಜವನ್ನು ಅಧ್ಯಯನ ಮಾಡಿದ ಡಾಕ್ಟರ್ಗಳು ಇರ್ತಾರೆ. ನಾನು ಏನ್ ಮಾತಾಡಬೇಕು ಅಂತ ಇಲ್ಲಿ ಮುಖ್ಯವಾಗಿ ಮೇಡಮ್ ಒಂದು ಅಪೀಲ್ ಇತ್ತವ್ರು ಅವ್ರ ಭಾಷಣದೊಳಗೆ. ಏನಂತ, ದತ್ತಿ ಉಪನ್ಯಾಸವನ್ನ ಹೆಚ್ಚೆಚ್ಚು ಮಾಡಿ ವಿಭಾಗದಲ್ಲಿ. ಮೇಡಮ್ ಅವರ ಒಂದು ಪ್ರಭಾವದಿಂದ ನನಗೂ ಕೂಡ ಇಬ್ಬರು ಮಕ್ಕಳು ಇದ್ದಾರೆ, ಹೆಣ್ಮಕ್ಳು ಸುಪುತ್ರಿಯರು. ಸ್ಫೂರ್ತಿ ಸ್ಪಂದನ ಅಂತ ದತ್ತಿ ಉಪನ್ಯಾಸವನ್ನ ಇತಿಹಾಸ ವಿಭಾಗಕ್ಕೆ ನಾನು 1 ಲಕ್ಷ ರೂಪಾಯಿಗಳನ್ನ ನಾನು 25ರಂದೇ ಅದನ್ನ ಅನುಷ್ಠಾನ ಮಾಡಿ ಮುಜಾವರ ಹೋದ್ರೆ. ಯಾಕಂದ್ರೆ ಇತಿಹಾಸಕ್ಕೆ ಯಾಕೆ ಕೊಟ್ರಿ ಸರ್ ಅಂತ ಪ್ರಶ್ನೆ ಮಾಡ್ಬೋದು. ನಾನು KS ಎಲ್ಲ ಓದಿದ್ದು ಇತಿಹಾಸ ಮತ್ತು ಕನ್ನಡ. ಮುಂದೆ ಕನ್ನಡ ವಿಭಾಗಕ್ಕೂ ನಾನು ಕೊಡ್ಬೇಕಂತ ಹೇಳಿ ಮುಂದಿನ ದೂರದೃಷ್ಟಿ ಇದೆ. ದತ್ತಿ ಉಪನ್ಯಾಸದಿಂದ ಏನಾಗುತ್ತೆ, ಪ್ರತಿಯೊಬ್ಬ ತಜ್ಞರನ್ನ ಕರೆಸಿ ಒಂದು ವಿಚಾರದ ಬಗ್ಗೆ ಉಪನ್ಯಾಸ ಮಾಡಿದ್ರೆ ಎಲ್ಲರೂ ಉಪನ್ಯಾಸ ಮಾಡ್ತಾರೆ, ಹೋಗ್ತಾರೆ. ಅನುಕೂಲಗಳೇನದ್ರಿಂದ? ಇಷ್ಟೆಲ್ಲ ಅರ್ಥಶಾಸ್ತ್ರದ ವಿದ್ಯಾರ್ಥಿನಿಯರಲ್ಲಿ ತಜ್ಞರಿದ್ದಾರೆ. ನಮಗೆ ಚನ್ನಪಟ್ಟಣ ಅಂದ ತಕ್ಷಣ ಏನ್ ನೆನಪು ಬರುತ್ತೆ? ಜೋರಾಗಿ ಹೇಳಿ. ಆಟಿಕೆಗಳು ಒಂದೇ. ಗೋಕಾಕ್ ಅಂದ ತಕ್ಷಣ, ಮೈಸೂರು ಅಂದ ತಕ್ಷಣ, ಇಲಿಕಲ್ ಅಂದ ತಕ್ಷಣ, ಗುಳೇಗೂಡು ಅಂದ ತಕ್ಷಣ ಪ್ರಾದೇಶಿಕತೆ ಹೇಗಿದೆನೋ ಹಾಗೆ ಕೂಡ ನಾವು ಅರ್ಥಶಾಸ್ತ್ರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮಗೆ. ಮೇಡಮ್ ಮಾತಾಡ್ತಾ ಹೇಳಿದ್ರು ಭೌಗೋಳಿಕ ಒಂದು ನಿಖರತೆ, ಜಿಯೋ ಟ್ಯಾಗ್ ಕೂಡ ನಮಗಿದೆ, ಇಂಡಿಕೇಟರ್ಸ್, ಜಿಯೋ ಇಂಡಿಕೇಟರ್ಸ್. ಅಪ್ಪೆ ಗುಡಿ ಉಪ್ಪಿನಕಾಯಿ ಅದು ಕೂಡ ಇವತ್ತು ವಿಶ್ವದಾದ್ಯಂತ ಪ್ರಸಿದ್ಧಿಯಾಗಿದೆ. ಇಂತಹ ಒಂದು ವ್ಯಾಲ್ಯೂ ಎಡಿಷನ್ಸ್ ಮಾಧ್ಯಮಿಕ ಒಂದು ಕೃಷಿ ಕ್ಷೇತ್ರದಲ್ಲಿ ಇವೆಲ್ಲವುಗಳು ನಮಗೆ ಅಧ್ಯಯನಕ್ಕೆ ಅನುಕೂಲ ಆಗುತ್ತೆ. ಕೇವಲ ನಮಗೆ ಅನ್ನವನ್ನು ನೀಡುವವರು ಯಾರು? ಯಾರ್ರಿ? ರೈತರು. ನಾವು ಎಲ್ಲ ಫೋಕಸ್ ಮಾಡ್ತಾ ಇರೋದು ವೇದಿಕೆ ಕೂಡ ರೈತರ ಮೇಲೆ. ರೈತ ಕೃಷಿಯ ಬೆನ್ನೆಲುಬು ಅಲ್ರಿ, ಕೃಷಿ ರೈತನ ಬೆನ್ನೆಲುಬು. ರೈತ ದೇಶದ ಬೆನ್ನೆಲುಬು. ಅದಕ್ಕೆ ನಾವು ಕೃಷಿಯನ್ನು ಹೇಗೆ ಸುಸ್ಥಿರಗೊಳಿಸ್ಬೇಕು ಅನ್ನುವಂಥದ್ದು ಇಂದಿನ ದಿನಗಳಲ್ಲಿ ನಾವು ಪ್ರತಿಯೊಂದು ವೇದಿಕೆಯಲ್ಲಿ ಚರ್ಚೆ ಮಾಡ್ತೇವೆ. ಇವತ್ತಿನ ವಿಷಯ ಏನಿದೆ, ಕೃಷಿಯಲ್ಲಿ ಸುಸ್ಥಿರತೆಯನ್ನ ಸ್ಥಾಪಿಸುವಂತಹ ಸಾಧಿಸುವ ಮಾರ್ಗಗಳು, ವಿಧಾನಗಳ ಬಗ್ಗೆ ಜಿರ್ಲಿ ಸರ್ ಮಾತಾಡ್ತಾರೆ. ಇದೇ ವಿಷಯವನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಮೇಡಮ್ ಅನ್ನುವಂಥದ್ದು ನಿಮಗೆಲ್ಲ ಪ್ರಶ್ನೆ ಕಾಡ್ತಿರ್ಬಹುದು. ಮೇಡಮ್ ಅವರು ಒಂದೇ ಅರ್ಥಶಾಸ್ತ್ರ ಓದಿದವ್ರಿಗೆ ಏನಪ್ಪಾ ಅಂತಂದ್ರೆ ವ್ಯಾಲ್ಯೂ ಎಡಿಷನ್ ಮಾಡ್ಬೇಕು. ಕೇವಲ ನಾವು ಥಿಯರಿಗಳನ್ನ ಹೇಳಿದ್ರಲ್ಲ, ಅದನ್ನ ಫೀಲ್ಡ್ ಅಲ್ಲಿ ಹೋಗಿ ಫೀಲ್ಡ್ ಅಲ್ಲಿ ಏನ್ ಆಗ್ತಾ ಇದೆ ಇವತ್ತು ಅದಕ್ಕೆ ಒಂದು ಮೌಲ್ಯವನ್ನ ಒದಗಿಸ್ಬೇಕನ್ನುವಂತ ಅಗಾಧ ಚಿಂತನೆ ಉಳ್ಳವರು ನಮ್ಮ ಕುಲಪತಿಗಳು. ಜೋರಾಗಿ ಚಪ್ಪಾಳೆ. ಮೇಡಮ್ ಅವರು, ನಾ ಕುಲಪತಿ ಇದ್ದೀನಿ, ನಾಳೆ ನನ್ನ ಅವಧಿ ಮುಗಿದೈತೆ, ನಾ ಹೋಗ್ಬಹುದಂತ ಅವರು ವಿಚಾರ ಮಾಡಬಹುದಾಗಿತ್ತು. ಯಾರು ಮನುಷ್ಯ ನಿಸ್ವಾರ್ಥ ಇರುತ್ತೆ, ನಿಸ್ವಾರ್ಥ ಮನೋಭಾವ ಇರುತ್ತೆ, ಅದಕ್ಕೆ ಮಾತೃ ಹೃದಯ ಇರುತ್ತೆ, ಇಂತಹ ದತ್ತಿ ಉಪನ್ಯಾಸಗಳನ್ನ ಏರ್ಪಡಿಸಕ್ಕೆ ಅವರು ಸ್ಫೂರ್ತಿ ಆಗ್ತಾರೆ ಅನ್ನುವಂಥ ಅಂತ ಮಾತೃ ಹೃದಯವನ್ನು ಹೊಂದಿರುವಂತ ಕುಲಪತಿಯವರು ಇವತ್ತು ದತ್ತಿ ಉಪನ್ಯಾಸವನ್ನು ಅರ್ಥಶಾಸ್ತ್ರ ವಿಭಾಗಕ್ಕೆ ಕೊಟ್ಟು ಅಲ್ಲಿಯೂ ಕೂಡ ಒಂದು ಕ್ರಿಯಾತ್ಮಕ ಒಂದು ಚಟುವಟಿಕೆಗಳಿಗೆ ಒಂದು ನಾಂದಿ ಆಗಬೇಕು ವಿಭಾಗ
ಅರ್ಥಶಾಸ್ತ್ರ ಒಂದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿ ಹೋಗ್ಬಿಟ್ಟಿದೆ. ಇವತ್ತು ನಿಮ್ ಕಡೆ ದುಡ್ಡು ಇರ್ಬೋದಲ್ಲ, ನೋಟ್ ಐತ್ರಿ, ಎಷ್ಟು ರೊಕ್ಕ ಐತನ್ರಿ ನಿಮ್ಮ ಹತ್ರ? ಇಲ್ಲಿಂದ ಚಲೋ ಆಗ್ತೈತೆ. ಎಷ್ಟು ನೋಟ್ ಐತ್ರಿ? 10 ರೂಪಾಯಿ ಐತಾ? ಮುಂಜಾನೆ ಅದು ಮೊಬೈಲ್ ಬಿಟ್ರೆ ಚಿಂತಿಲ್ಲ, ರೊಕ್ಕ ಬೇಕು. ಯಾಕೆ? ಮೊಬೈಲ್ನಾಗ ರೊಕ್ಕ ಐತಿ. ಎಷ್ಟು ರೊಕ್ಕದವ್ರಿ ಮೇಡಮ್? 100 ರೂಪಾಯಿ. 100 ರೂಪಾಯಿ ಮೇಲೆ ಯಾರ ಸಹಿ ಇರುತ್ತದೆ? 100 ರೂಪಾಯಿ ಮೇಲೆ ಯಾರ ಸಹಿ? ಯಾರ್ ಬೇಕು ನೋಡ್ರಿ? ರೂಪಾಯಿ ಇರ್ತೈತೆ, ಅದ್ರೊಳಗೆ ಏನ್ ಇರ್ತೈತೆ ಅನ್ನೋದು ನಮಗ್ ಗೊತ್ತಿಲ್ಲ. ಅದ್ರ ಮೇಲೆ ಯಾರ ಸಹಿ ಇದೆ? RBI ಗವರ್ನರ್ ಸಹಿ ಇರುತ್ತೆ. ನಮ್ಮ ಭಾಷೆ ಎಷ್ಟನೇ ಸ್ಥಾನದಲ್ಲಿದೆ ಹೇಳಿ? ನೋಟಲ್ಲಿ ಎಷ್ಟನೇ ಸ್ಥಾನ ಐತ್ರಿ? 4ನೇ ಸ್ಥಾನದಲ್ಲಿದೆ. ಇದು ನಾವು ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ನಮಗೆ ಎಂತ ಜ್ಞಾನ ಬೇಕ್ರಿ? ಎಂತ ಜ್ಞಾನ ಬೇಕ್ರಿ? ಸಾಮಾನ್ಯ ಜ್ಞಾನ, ದೊಡ್ಡ ಜ್ಞಾನ ಅಲ್ಲ, ಸಾಮಾನ್ಯ ಜ್ಞಾನ. ಇದು ಅಪ್ಲಿಕೇಶನ್ ಆಫ್ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ ಹೇಳ್ತಾ ಇದ್ರು, ನಾವೆಲ್ಲ ಉಪನ್ಯಾಸಗಳನ್ನ ಮಾಡ್ತೀವಿ, ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಚರ್ಚೆ ಮಾಡುವಾಗ ಹೇಳ್ತಾ ಇದ್ರು, ಪ್ರಶ್ನೆ ಓದ್ತಾ 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 ಪ್ರಶ್ನೆಯನ್ನು ಓದ್ತಾ 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 ಬಂದಾಗ ಮ್ಯಾಗಿನ ಪ್ರಶ್ನೆ ಏನೈತೆ ಅನ್ನೋದು ಮರೆಯುವಷ್ಟು ಉದ್ದ ಕೊಟ್ಟಿರ್ತಾರಂತ. ಅಂತ ಪ್ರಶ್ನೆಗಳು ಬರಾಕತ್ತಾವಿ. ಅದಕ್ಕೆ ನಾವು ಎಷ್ಟು ಓದುವುದಕ್ಕಿಂತ ಬರವಣಿಗೆ ಕೂಡ ಬಹಳ ಮುಖ್ಯ. ಬರವಣಿಗೆ ಬಹಳ ಮುಖ್ಯ. ನಾವು ಅಂಕಗಳನ್ನ ಪಡಿಬೇಕು, ನಾವು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋಂಥದ್ದು ಬರವಣಿಗೆ ಕೂಡ ನಮ್ಗೆ ಇರ್ಬೇಕಾಗತ್ತೆ. ದೈನಂದಿನ ಆಗುವವುಗಳನ್ನ ನಾವು ಅಧ್ಯಯನ ಮಾಡಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ? ಪ್ರಚಲಿತ ವಿದ್ಯಮಾನಗಳಿಗೆ ಮೊರೆ ಹೋಗ್ಬೇಕಾಗತ್ತೆ. ಪ್ರತಿದಿನ ಪತ್ರಿಕೆಗಳನ್ನ ಇಲ್ಲಿ ಎಷ್ಟು ಜನ ಪತ್ರಿಕೆ ಓದ್ತೀರಿ? ಕೈ ಎತ್ತಿ. ಒಬ್ರು, ಇಬ್ರು, 3 ಜನ. ಮೊಬೈಲ್ಗಳನ್ನ ನೋಡದೇ ಇರುವವರ ಸಂಖ್ಯೆ ಎಷ್ಟು? ಕೈ ಎತ್ತಿ. ಇಲ್ಲ, ದಿನಾನು ಮೊಬೈಲ್ ನೋಡ್ತೀವಿ. ಹೀಗಾಗಿ ಒಂದು ಉಪನ್ಯಾಸವನ್ನು ನಾವು ಕೇಳ್ತಾ ಹೋದಾಗ ನಾವು ಅದರಿಂದ ಏನು ಕಲ್ತೀವಿ ಅನ್ನುವಂಥದ್ದು ಅನಲೈಸಿಸ್ ಮಾಡುವಂಥದ್ದ, ವಿಶ್ಲೇಷಣೆ ಮಾಡುವಂತ ಒಂದು ಶಕ್ತಿಯನ್ನ ನೀವೆಲ್ಲರೂ ಬೆಳೆಸ್ಕೋಬೇಕು. ವಿದ್ಯಾರ್ಥಿನಿಯರಿಗೆ ನಾನು ಕೊನೆಯದಾಗಿದ್ದ ದತ್ತಿ ಉಪನ್ಯಾಸಗಳನ್ನು ಹೆಚ್ಚು ಹೆಚ್ಚು ಮೇಡಮ್ ಅವರಿಂದ ಪ್ರಭಾವಿತವಾಗಿ ಎಲ್ಲ ವಿಭಾಗಗಳ ಮುಖ್ಯಸ್ಥರಿಗೂ ಕೂಡ ನಾನು ಮನವಿ ಮಾಡೋದು ಏನಪ್ಪಾ ಅಂತಂದ್ರೆ, ಹೆಚ್ಚು ಹೆಚ್ಚು ದತ್ತಿ ಉಪನ್ಯಾಸಗಳಿಗೆ ನಾವು ಮೊರೆ ಹೋಗೋಣ. ಅದನ್ನ ತಗೊಂಡು ಬಂದು ಒಂದು ನಮಗೆ ಬೇಕಾಗಿರುವಂತಹ ಅಂಶಗಳನ್ನ ಅವರ ಮೂಲಕ, ಅವ್ರದ್ದೇನು ವಿಚಾರಧಾರೆಗಳಿವೆ ಅವುಗಳನ್ನು ಕೂಡ ನಾವು ಅದನ್ನ ಸಾಕಾರಗೊಳಿಸಕ್ಕೆ ಒಂದು ವೇದಿಕೆ ಆಗಕ್ಕೆ ದತ್ತಿ ಉಪನ್ಯಾಸಗಳು ಕೊಡುಗೆ ಬಹಳ ಐತಂತ ನಾನು ಒಂದು 7 ಪ್ರಶ್ನೆಗಳನ್ನ ಕೇಳ್ತೇನೆ. ಕೇಳಿದ ಪ್ರಶ್ನೆಗಳಿಗೆ ನೀವು ಕೈ ಎತ್ತಬೇಕಷ್ಟೇ. ಸ್ಟಾರ್ಟ್ ಮಾಡ್ರಿ. ಪ್ರೊಫೆಸರ್ BK ತುಳಸಿಮಾಲಾ ಅವರು ಅಧ್ಯಯನ ಮಾಡಿದ ಯಾವ ಕ್ಷೇತ್ರಕ್ಕೆ ಅವರು ಅಧ್ಯಯನ ಮಾಡಿದ್ದಾರೆ? ಕೊಡುಗೆ ಏನಿದೆ ಹೇಳಮ್ಮ, ಹೇಳಮ್ಮ. ಅರ್ಥಶಾಸ್ತ್ರ. ಜೋರಾಗಿ ಚಪ್ಪಾಳೆ. ಒಂದು ಬಹುಮಾನ ತಗೊಳ್ಳಿ. ಅರ್ಥಶಾಸ್ತ್ರ ಹೇಳಿರಲ್ಲ, ಜೋರಾಗಿ ಚಪ್ಪಾಳೆ. ಮೇಡಮ್ ಅವರು ನಮ್ಮ ವಿಶ್ವವಿದ್ಯಾಲಯದ ಎಷ್ಟನೇ ಕುಲಪತಿಗಳು? ನೀವು ಹೇಳಿ, ನೀವು ಅಪ್ಡೇಟ್ ಆಗಿಲ್ಲ. ಹೇಳಿ ಹೇಳಿ ಹೇಳಿ. 4ನೇ ಕುಲಪತಿಗಳು. ಸರಿಯಾದಂತ ಉತ್ತರನ ಎಷ್ಟನೇ ಕುಲಪತಿಗಳು ಹೇಳಿ? 5ನೇ ಕುಲಪತಿಗಳು. ಬಾದು ಜೋರಾಗಿ ಚಪ್ಪಾಳೆ. ಜೋರಾಗಿ ಚಪ್ಪಾಳೆ. ಮುಂದಿನ ಪ್ರಶ್ನೆ ಕೇಳಿ. ಮೇಡಮ್ ಅವರ ದಕ್ಷಿಣ ಉಪನ್ಯಾಸ ಇದು ಎಷ್ಟನೇ? ಜೋರಾಗಿ. 1ನೇ. ಬೇಗ ಬನ್ನಿ. ಪ್ರಥಮ ದತ್ತಿ ಉಪನ್ಯಾಸ ಅವರು ಕೂಡ ಹೇಳಿದ್ರು. ಪ್ರಥಮ ದತ್ತಿ ಉಪನ್ಯಾಸ ಅಂತ ಹೇಳಿದ್ರು.
ಸರ್, ಮುಂದಿನ ಪ್ರಶ್ನೆ ಕೂಡಲೇ ಮುಂದಿನ ಪ್ರಶ್ನೆ ಇದು. ಈ ಕಾರ್ಯಕ್ರಮ ಇದನ್ನ ಆಯೋಜನೆ ಮಾಡಕ್ಕೆ ಬಹಳಷ್ಟು ಶ್ರಮ ಇರುತ್ತೆ ಅಂತ ಹೇಳಿದ್ರು ಮೇಡಮ್. ಎಲ್ಲರದ್ದು ಶ್ರಮ ಇರುತ್ತೆ. ಈ ದತ್ತಿ ಉಪನ್ಯಾಸದ ಡೆಪಾಸಿಟ್ ಹಣ ಎಷ್ಟು? ಬಾಳಮ್ಮ 1 ಲಕ್ಷ. ಜೋರಾಗಿ ಚಪ್ಪಾಳೆ. ಇನ್ನು 3 ಪ್ರಶ್ನೆಗಳನ್ನು ಮುಗಿಸ್ತೇನೆ. ಈಗ ಕೃಷಿಯಲ್ಲಿ ನಾವು ಔಷಧ ಸಿಂಪಡಣೆಗೆ ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡ್ತೀವಿ. ಯಾವುದರ ಮೂಲಕ ಔಷಧಿ ಸಿಂಪಡಣೆ ಮಾಡ್ತೀವಿ? ಡ್ರೋನ್ ಮೂಲಕ. ಸರಿಯಾದ ಉತ್ತರ. ಬನ್ನಿ, ಬಹುಮಾನ ಪಡೆಯಿರಿ. ಯಾಕಂದ್ರೆ ಕೃಷಿಯ ಸುಸ್ಥಿರತೆಗೆ ಅದು ಒಂದು ಕೂಡ ಸಾಧನ ಆಗಿದೆ. ಜೋರಾಗಿ ಚಪ್ಪಾಳೆ. CMDR ವಿಸ್ತರಿಸಿ. CMDR ವಿಸ್ತರಿಸಿ. ಸೆಂಟರ್ ಫಾರ್ ಮಲ್ಟಿಡಿಸಿಪ್ಲಿನ್ ರಿಸರ್ಚ್ ಸೆಂಟರ್. ಸರಿಯಾದಂತ ಉತ್ತರ. ಸರ್ ಇಂದ ಮಾಡಬೇಕಾಗಿದೆ. ಕೊನೆಯ ಪ್ರಶ್ನೆ ಇದು. ಭಾರತದ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು ಯಾರು? ಬಹುಮಾನ ಧನ್ಯವಾದಗಳು.